ನಮಸ್ಕಾರ, ನಾನು ಅನುಷಾ ಬಾಗೂರು ಕೃಷ್ಣಪ್ಪ. ಇವತ್ತು ಸಿಂಪಲ್ಲಾಗಿ ನುಗ್ಗೆಕಾಯಿ ಬೇಳೆ ಸಾರು ಮಾಡೋದು ನೋಡೋಣವಾ. ಬೇಳೆ ಸಾರಿನ ಖಾರಕ್ಕೆ ಈರುಳ್ಳಿ, ತೆಂಗಿನಕಾಯಿ, ಸ್ವಲ್ಪ ಜೀರಿಗೆ ಮತ್ತು ಬೇಳೆ ಸಾರು ಪುಡಿ ಅಥವಾ ಹುಳಿ ಪುಡಿ. ನಾನು ಸ್ವಲ್ಪ ಫ್ಲೇವರ್ಗೆ ಅಂತ ಹೇಳಿ ಒಂದು 4 ಹೆಸರು ಬೆಳ್ಳುಳ್ಳಿ ಹಾಕಿದ್ದೀನಿ. ಅದು ಬೇಡ ಅಂದರೆ ಸ್ಕಿಪ್ ಮಾಡಿ. ಮತ್ತು ಒಂದು ಅಗಲವಾದ ಪಾತ್ರೆಗೆ ಸಾಸಿವೆ, ದಪ್ಪದಾಗಿ ಹೆಚ್ಚಿರೋ ಈರುಳ್ಳಿ, ಟೊಮೆಟೊ, ಅರ್ಶಿಣದ ಪುಡಿ, ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆ ಕೂಡ ಆಪ್ಷನಲ್ಲು. ಅದು ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ನುಣ್ಣಗೆ ರುಬ್ಬಿರೋದು ಖಾರ ಹಾಕಿಬಿಟ್ಟು ಚೆನ್ನಾಗಿ ಹುರಿದು ನೀರು ಹಾಕಿ ಉಪ್ಪು ಹಾಕಿ ಬೇಯಕ್ಕೆ ಬಿಡೋದು. ನಮ್ಮ ಮನೇಲಿ ಎಲ್ಲ ಬೇಳೆ ಸಾರಿಗೂ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಲ್ಲ. ಬೆಂಡೆಕಾಯಿ ಸಾರು, ಬದನೆಕಾಯಿ ಸಾರು ಮತ್ತು ಹುಳಿ ಸಾರು ಇಷ್ಟಕ್ಕೆ ಮಾತ್ರ ಹಾಕೋದು. ನಂತರ ಬೇಯಿಸಿರೋ ತೊಗರಿಬೇಳೆ ಮತ್ತು ಹುಳಿ, ಕೊತ್ತಂಬರಿ ಸೊಪ್ಪು. ನಮ್ಮ ಮನೇಲಿ ಹುಳಿ ಯಾವಾಗಲೂ ನಾವು ತರಕಾರಿ ಬೇಳೆ ಎಲ್ಲ ಬೆಂದ ಮೇಲೇ ಹಾಕೋದು. ಯಾಕೆಂದರೆ ಬೇಳೆ ಅಥವಾ ತರಕಾರಿ ಹುಳಿ ಹಾಕಿದ್ರೆ ಬೇಯಲ್ಲ ಅನ್ನೋದು ನಮ್ಮ ಅಜ್ಜಿ ಮಾತು. ಮೈಸೂರಲ್ಲಿ ಈಗ ಒಳ್ಳೆ ಮಳೆ, ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ತೆಳು ಮುದ್ದೆ, ತೆಳು ಸಾರು, ಖಾರವಾಗಿದೆ ಸಾರು, ಹಾಗೆ ಒಂಚೂರು ತುಪ್ಪ ಎಲ್ಲ ಹಾಕ್ಕೊಂಡು ಬಾಚದೆ. ಮತ್ತು ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ಸಾರು ಮಾಡೋದು ತುಂಬಾ ಸ್ವಲ್ಪ. ಬೇಳೆ ಬೇಯೋಕ್ಕಷ್ಟೇ ಟೈಮ್ ತಗೊಳ್ಳೋದು, ಬಾಕಿ ಎಲ್ಲ ಬೇಗ ಆಗೋಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.